ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಬಿಎಸ್ವೈ ನ ಆ ಒಂದು ಮಾತಿನಿಂದ ಬಿಜೆಪಿ ಪಡೆ ಪತ್ರಗುಟ್ಟು ಹೋಗಿದೆ. ಯಡಿಯೂರಪ್ಪ ಮುನಿಸು ಶಮನಕ್ಕೆ ನಾಯಕರು ಸರ್ಕಸ್ ನಡೆಸ್ತಾ ಇದ್ದಾರೆ. ನಿನ್ನೆ ನಾಯಕರ ಮೇಲೆ ನಾಯಕರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು. ಬಿಎಸ್ವೈ ಮನವೊಲಿಸಿ ಮಂಡ್ಯಕ್ಕೆ ಇವತ್ತು ಕರ್ಕೊಂಡು ಹೋಗಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ನೇರವಾಗಿ ಇವತ್ತು ಯಡಿಯೂರಪ್ಪ ನಿವಾಸಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಬಂದ್ರು. ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ರು. ಜನಸಂಕಲ್ಪ ಯಾತ್ರೆಗೆ ಖುದ್ದು ಆಹ್ವಾನವನ್ನ ಕೊಟ್ಟರು ಸಿಎಂ ಬೊಮ್ಮಾಯಿ ಅವರೇ. ಯಡಿಯೂರಪ್ಪ ಜೊತೆಗೆ ಮಂಡ್ಯಕ್ಕೆ ಈಗ ತೆರಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಈ ಹಿಂದೆ ಜನಸಂಕಲ್ಪ ಯಾತ್ರೆ ಬೇರೆ ಬೇರೆ ಕಡೆ ನಡೆದಾಗ ಯಡಿಯೂರಪ್ಪ ಅವರಿಗೆ ಆಹ್ವಾನ ಕೊಟ್ಟಿರಲಿಲ್ಲ. ಜೊತೆಗೆ ಬ್ಯಾನರ್ ಬಂಟಿಂಗ್ಸ್ ಗಳಲ್ಲಿ ಯಡಿಯೂರಪ್ಪ ಅವರ ಫೋಟೋ ಹಾಕದೆ ಇದ್ದಿದ್ದಕ್ಕೂ ಕೂಡ ಯಡಿಯೂರಪ್ಪ ತಮ್ಮ ಬೇಸರವನ್ನ ಆಪ್ತ ವಲಯದಲ್ಲಿ ವ್ಯಕ್ತಪಡಿಸಿದ್ರು ಅನ್ನೋ ಇನ್ಫಾರ್ಮೇಶನ್ ಲಭ್ಯವಾಗಿತ್ತು. ಇನ್ನು ನಿನ್ನೆಯ ಕೊಪ್ಪಳ ಕಾರ್ಯಕ್ರಮಕ್ಕೂ ಕೂಡ ಲಾಸ್ಟ್ ಮಿನಿಟ್ಗೆ ಅವರಿಗೆ ಆಹ್ವಾನವನ್ನ ನೀಡಲಾಗಿತ್ತು. ವರಿಷ್ಠರು ಹೇಳಿದ ಮೇಲೆ ಅವರು ಬಂದ್ರು ಕಾರ್ಯಕ್ರಮಕ್ಕೆ. ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ, ನಾನು ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಿ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬೆಳೆಸಿದ್ದೀನಿ, ಜನರಿಗೂ ನನ್ನ ಶಕ್ತಿ ಏನಂತ ಗೊತ್ತಿದೆ ಅಂತ ಆ ಸ್ಟೇಟ್ಮೆಂಟ್ ಇಂದ ಈಗ ರಾಜ್ಯ ನಾಯಕರು ಪತ್ರಗುಟ್ಟು ಹೋಗಿದ್ದಾರೆ. ಕೊಪ್ಪಳ ಕಾರ್ಯಕ್ರಮ ವಿಚಾರವಾಗಿ ಯಡಿಯೂರಪ್ಪ ಮುನಿಸ್ಕೊಂಡಿದ್ರು. ನನ್ನನ್ನ ಕಡೆಗಣಿಸೋಕೆ ಸಾಧ್ಯ ಇಲ್ಲ ಅಂತಾನು ವಾರ್ನಿಂಗ್ ಕೊಟ್ಟಿದ್ರು. ಇದೀಗ ಇವತ್ತಿನ ಜನಸಂಕಲ್ಪ ಸಮಾವೇಶಕ್ಕೆ ಖುದ್ದಾಗಿ ಅವ್ರ ಮನೆಗೆ ಬಂದು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪ ಅವರನ್ನ ಮಂಡ್ಯಕ್ಕೆ ಈಗ ಕರ್ಕೊಂಡು ಹೋಗಿದ್ದಾರೆ. ಈಗ ಯಡಿಯೂರಪ್ಪ ಅವರ ಶಕ್ತಿ ಏನು, ಸಾಮರ್ಥ್ಯ ಏನು ಅನ್ನೋದು ಹೈಕಮಾಂಡ್ ನಾಯಕರಿಗೂ ಗೊತ್ತು. ಯಾವಾಗ ಅವ್ರು ಕಣ್ಣೀರ್ ಹಾಕೊಂಡು ರಾಜೀನಾಮೆ ಕೊಟ್ರು, ಆ ಒಂದು ಕಳಂಕವನ್ನ ಬಿಜೆಪಿ ಹೈಕಮಾಂಡ್ ತಗೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಸೊ ಹಾಗಾಗಿ ಅವರಿಗೆ ಸೂಕ್ತ ರೀತಿಯ ಸ್ಥಾನಮಾನ ಕೊಡಬೇಕು, ಅವರನ್ನ ಸೈಡ್ ಲೈನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬಿಂಬಿಸೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಯಡಿಯೂರಪ್ಪ ಅವರನ್ನ ಮುಂದೆ ಇಟ್ಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಲೇ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಯಡಿಯೂರಪ್ಪ ಅವರ ಶಕ್ತಿ ಸಾಮರ್ಥ್ಯ ರಾಜ್ಯ ಮಟ್ಟದ ನಾಯಕರಲ್ಲ, ಹೈಕಮಾಂಡ್ ನಾಯಕರಿಗೆ ಸಮರ್ಥವಾಗಿ ಗೊತ್ತಿರೋದ್ರಿಂದ ಈಗ ಹೈಕಮಾಂಡ್ ನಾಯಕರು ಯಡಿಯೂರಪ್ಪ ಅವರನ್ನ ನಿರ್ಲಕ್ಷ್ಯ ಮಾಡಕ್ ಹೋಗ್ತಾ ಇಲ್ಲ. ಯಾಕಂದ್ರೆ ಅವರು ಸಹಕಾರ ಕೊಟ್ರೆ, ಪ್ರಚಾರಕ್ಕೆ ತೆರಳಿದ್ರೆ ಮಾತ್ರ ಮತ್ತೊಮ್ಮೆ ಅಧಿಕಾರಕ್ಕೆ ಬರಕ್ ಸಾಧ್ಯ ಅನ್ನೋದು ನಾಯಕರಿಗೂ ಗೊತ್ತಿದೆ. ನಿನ್ನೆ ಯಡಿಯೂರಪ್ಪ ಅವರ ಸ್ಟೇಟ್ಮೆಂಟ್ ರಾಜ್ಯ ನಾಯಕರ ಮೇಲೆ ಯಾವ ತರ ಎಫೆಕ್ಟ್ ಬೀರಿದೆ ಚಿದಾನಂದ್ ಪಟೇಲ್? ಶರ್ಮಿತಾ ಶೆಟ್ಟಿ, ಹಿಂದೆ ಒಂದು ಮಾತಿತ್ತು, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುತ್ತೆ ಅಂತ ಹೇಳಿ. ಅದೇ ರೀತಿ ಯಡಿಯೂರಪ್ಪ ಮುನ್ಸ್ಕೊಂಡ್ರೆ ಬಿಜೆಪಿ ಮಲಗುತ್ತೆ ಅನ್ನೋ ಒಂದು ಮಾತು ಕೂಡ ಇದೀಗ ಕೇಳಿ ಬರ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷದಲ್ಲಿ ಪ್ರಶ್ನಾತೀತ ನಾಯಕರು ಹೌದು, ವೀರಶೈವ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರು ಕೂಡ ಹೌದು. ಹಾಗಾಗಿ ಎಲ್ಲೊಂದ್ ಕಡೆ ಯಡಿಯೂರಪ್ಪನವರು ಮುನ್ಸ್ಕೊಂಡ್ರೆ 2023 ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅಮಿತ್ ಶಾ ಅಥವಾ ನರೇಂದ್ರ ಮೋದಿ ಅವರು ಬಂದರೂ ಕೂಡ ಎಲ್ಲೊಂದ್ ಕಡೆ ಯಡಿಯೂರಪ್ಪನವರ ಮುನ್ಸಿ ಕಾರಣಕ್ಕಾಗಿ ಅನೇಕ ಸ್ಥಾನಗಳನ್ನ ಕಳೆದುಕೊಳ್ಳುವಂತ ಭೀತಿ ಕೂಡ ಎದುರಾಗಿರುವಂತದ್ದು. ಹಾಗಾಗಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರನ್ನ ಕರ್ನಾಟಕದ ವಿಚಾರದಲ್ಲಿ ಯಾವುದೇ ಕಾರಣ ಕೂಡ ಅವರಿಗೆ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ಕೂಡ ಈಗ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕರ್ನಾಟಕ ಬಿಜೆಪಿಯಲ್ಲಿ ಎಲ್ಲ ಒಂದ್ ಕಡೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ BL ಸಂತೋಷ್ ಬಣ ಎಲ್ಲೊಂದ್ ಕಡೆ ಯಡಿಯೂರಪ್ಪನವರನ್ನ ಕಡೆಗಣಿಸಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಇದೇ ಕಾರಣಕ್ಕಾಗಿ ಯಡಿಯೂರಪ್ಪನವರ ಪದೇ ಪದೇ ಬೇರೆ ಬೇರೆ ಕಾರಣಕ್ಕಾಗಿ ಕಡೆಗಣಿಸಲಾಗ್ತಿದೆ ಎಂಬ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಸರ್ಕಾರದ ವಿಚಾರದಲ್ಲಿ ಅನೇಕ ಆದೇಶಗಳನ್ನ ಮಾಡಲಿಕ್ಕೆ ಹೇಳಿರುವಂತಹ ಸಂದರ್ಭದಲ್ಲಿ ಇರಬಹುದು, ಅಂದ್ರೆ ಉಗ್ರಾಣ ನಿಗಮದ ಅಧ್ಯಕ್ಷ ನೇಮಕ ವಿಚಾರ ಇರುವಂತದ್ದು ಮತ್ತು ಹಲವಾರು ಕಾರ್ಯಕ್ರಮಗಳಿಗೆ ಏನು ಸೂಚನೆ ಇರುವಂತದ್ದು, ಈ ಎಲ್ಲವನ್ನ ಕೂಡ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಡೆಗಣಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಮತ್ತು ಎಲ್ಲೊಂದ್ ಕಡೆ ರಾಜ್ಯದ ವಿಚಾರದಲ್ಲಿ ಅವರನ್ನ ಹಲವಾರು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಕೂಡ ಅವರನ್ನ ಪರಿಗಣನೆಗೆ ತೆಗೆದುಕೊಳ್ತಿಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಹಾಗಾಗಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮುಂಚಿಕೊಂಡಿರುವಂತದ್ದು. ಇದರ ಬೆನ್ನಲ್ಲೇ ಪುತ್ರ BA ವಿಜೇಂದ್ರ ಕೂಡ ಸೂಕ್ತ ಸ್ಥಾನಮಾನವನ್ನು ಕೊಟ್ಟಿಲ್ಲ ಮತ್ತು ಎಲ್ಲೊಂದ್ ಕಡೆ ರಾಜ್ಯ ಬಿಜೆಪಿ ಅವರನ್ನ ಸಮರ್ಥವಾಗಿ ಬಳಸಿಕೊಳ್ತಿಲ್ಲ ಎಂಬ ಸಿಟ್ಟು ಕೂಡ ಅವರಲ್ಲಿ ಇರ್ತಕ್ಕಂಥದ್ದು. ಒಟ್ಟಾರೆ ರಾಜ್ಯ ಬಿಜೆಪಿ ಮತ್ತು ಸರ್ಕಾರದಲ್ಲಿ ಎಲ್ಲೊಂದ್ ಕಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಮಾತನ್ನ ಪರಿಗಣಿಸುತ್ತಿಲ್ಲ ಎಂಬ ಕಾರಣಕ್ಕಾಗಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಬಿಜೆಪಿ ವಿರುದ್ಧ ಮುನ್ಸಿಕೊಂಡಿದ್ರು. ಇದೇ ಕಾರಣಕ್ಕಾಗಿ ನಿನ್ನೆ ಕೊಪ್ಪಳದ ಕಾರ್ಯಕ್ರಮ ಕೂಡ ಗೈರಾಜರಾಗಲಿಕ್ಕೆ ತೀರ್ಮಾನವನ್ನು ಮಾಡಿದ್ರು. ಕೊನೆಗೆ ಅಂತಿಮವಾಗಿ JP ನಡ್ಡಾ ಅವರು ಕರೆ ಮಾಡಿ ಕೊಪ್ಪಳದ ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತೇಳಿ ಮನವಿ ಮಾಡಿದ ಸಂದರ್ಭದಲ್ಲಿ ಅನಿವಾರ್ಯವಾಗಿ BS ಯಡಿಯೂರಪ್ಪನವರು ನಿನ್ನೆ ಕೊಪ್ಪಳದ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂದರ್ಭದಲ್ಲೂ ಕೂಡ
ನನ್ನ ಶಕ್ತಿ ನನಗೆ ಇದೆ, ನನ್ನ ಶಕ್ತಿಯನ್ನು ಕುಂದಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳುವ ಮುಖಾಂತರ ಹೈಕಮಾಂಡ್ ಮತ್ತು ರಾಜ್ಯ ಬಿಜೆಪಿ ನಾಯಕರು ಕೂಡ ಯಡಿಯೂರಪ್ಪ ಮನಸ್ಸು ಮಾಡಿದ್ರೆ ರಾಜ್ಯ ಬಿಜೆಪಿ ಉಳಿಗಾಲ ಇಲ್ಲ ಎಂಬ ಸಂದೇಶವನ್ನ ರವಾನೆ ಕೂಡ ಮಾಡಿದ್ರು. ಈ ಎಲ್ಲದರ ನಡುವೆ ಕೂಡ ಇವತ್ತು ಪಾಂಡವಪುರದಲ್ಲಿ ಜನಸಂಕಲ್ಪ ಯಾತ್ರೆ ಇರತಕ್ಕಂಥದ್ದು. ಹಾಗಾಗಿ ಈ ಒಂದು ಜನಸಂಕಲ್ಪ ಯಾತ್ರೆ ಕೂಡ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಗೈರು ಹಾಜರಾದ್ರೆ ಇದು ಕಾಂಗ್ರೆಸ್ ಮತ್ತು JDSಗೆ ರಾಜಕೀಯ ಅಸ್ತ್ರ ಆಗುತ್ತೆ, ರಾಜಕೀಯ ಆಹಾರ ಆಗುತ್ತೆ. ಎಲ್ಲೊಂದ್ ಕಡೆ ಇದು ಜನರಲ್ಲೂ ಕೂಡ ಬೇರೆದೇ ಸಂದೇಶವಾಗುತ್ತೆ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಂತವ್ರನ್ನು ಕೂಡ ಕಡೆಗಣಿಸಿದೆ ಎಂಬ ಸಂದೇಶ ರವಾನೆ ಆಗುತ್ತೆ ಎಂಬ ಕಾರಣಕ್ಕಾಗಿ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಕಂದಾಯ ಸಚಿವ R ಅಶೋಕ್ರವರು ಇವತ್ತು BS ಯಡಿಯೂರಪ್ಪನವರ ಕಾವೇರಿ ನಿವಾಸಕ್ಕೆ ತೆರಳಿ ಅವರಲ್ಲಿ ಮನವಿ ಮಾಡಿಕೊಂಡು ಅವರ ಕಾರ್ನಲ್ಲಿ ಇವತ್ತು HL ಏರ್ಪೋರ್ಟ್ಗೆ ಕರೆದುಕೊಂಡು ಹೋಗಿ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಇವತ್ತು ಮಂಡ್ಯಕ್ಕೆ ತೆರಳುತ್ತಿರುವಂತದ್ದು. ಆ ಮುಖಾಂತರ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಸಿಟ್ಟು ಇನ್ನೂ ತಣಿಸಿಲ್ಲ. ಹಾಗಾಗಿ ಸ್ವತಃ ಯಡಿಯೂರಪ್ಪನವರನ್ನ ಸಮಾಧಾನ ಮಾಡಲಿಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಎಂಟ್ರಿ ಆದ್ರೆ ಅವ್ರ ನಿವಾಸಕ್ಕೆ ತೆರಳಿ ಅವರನ್ನು ಸಮಾಧಾನ ಪಡಿಸಿಕೊಂಡು ಮಂಡ್ಯದ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋದ್ರು ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ.